ಕನ್ನಡ ತಾಯಿ ಭುವನೇಶ್ವರಿಯ ಮನದ ಕನ್ನಡ ತೊಡಗಿರುವರು. ಕನ್ನಡ ಮಾತ್ರೆ ಕನ್ನಡ ಮಕ್ಕಳಿಗೆ ಒಂದು ವಿಶೇಷ ಜ್ಞಾನವನ್ನ, ವಿಶೇಷ ಸೇವೆ ಮಾಡುವಂತಹ ಭಾಗ್ಯವನ್ನ ಪ್ರತಿ ಸಲ ಕೊಡ್ತಾರೆ. ಡಾಕ್ಟರ್ ಬ್ರೋಡ್ ಅವರು ಬಂದಂತಹ ಮುಂಬಯಿಯ ಒಂದು ಶಾಲೆ ಇದೆಯಂತೆ. ಆ ಶಾಲೆ ಕನ್ನಡ ಭವನವಂತೆ. ಅದನ್ನೊಮ್ಮೆ ನಾವು ಭೇಟಿ ಮಾಡಬೇಕು ಅಂತ ಬಂದಾಗ ಬಹುಶಃ ಅವರಿಗೆ ಖುಷಿಯಾಗಿ ಎಲ್ಲ ಗುಂಪು ಕೂಡಿಕೊಂಡು ನಮ್ಮನ್ನು ನೋಡುವ ಒಟ್ಟಿಗೆ ನಮ್ಮೊಂದಿಗೆ ಸಮಾಜ ಸೇವೆಯ ಒಂದು ತುಣುಕನ್ನ ಜನ್ಮಭೂಮಿ ಕನ್ನಡ ತಾಯಿಯ ನೆರವಿಂದ ಹೊತ್ತು ತಂದಿದ್ದಾರೆ. ನಮಸ್ಕಾರ ಮುಂಬೈ, ಹೇಗಿದ್ದೀರಿ? ಕರ್ನಾಟಕ ರಕ್ಷಣಾ ವೇದಿಕೆ ಗೋಕಾಕ್ ತಾಲೂಕು ಘಟಕ ಇವತ್ತು ಹೊರನಾಡ ಕನ್ನಡಿಗರೊಂದಿಗೆ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಮ್ಮ ಕಾರ್ಯಕ್ರಮದ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ 20 ವರ್ಷಗಳಿಂದ ಹೊರನಾಡ ಕನ್ನಡಿಗರೊಂದಿಗೆ ಬೆರೆತು ಹೊರನಾಡ ಕನ್ನಡಿಗರನ್ನ ಗಟ್ಟಿಗೊಳಿಸುವ, ಅವರಿಗೆ ಪ್ರೋತ್ಸಾಹಿಸುವ ಒಂದು ಕಾರ್ಯವನ್ನ ಕಳೆದ 16-17 ವರ್ಷಗಳಿಂದ ಮಾಡ್ತಾ ಬಂದಿದೆ. ಸೊ ಕನ್ನಡ ಭವನ ಸೊಸೈಟಿಗೆ ನಾವು ಬಂದಿದ್ದೇವೆ. ಸೊ ನಮ್ಮನ್ನ ಹೃತ್ಪೂರ್ವವಾದಂತಹ ಸ್ವಾಗತ ಕೋರಿದಂತಹ ನಿಮ್ಮೆಲ್ಲ ಹಾಗೂ ಈ ಸಂಸ್ಥೆಯ ಚೇರ್ಮನ್ಗಳಿಗೂ ನಾನು ತುಂಬ ಹೃದಯದಿಂದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ನಾಡಿನವರಾದಂತಹ ಸಂತೋಷ್ ನಾಯ್ಕರ್ ಅನ್ನೋರು ನಮ್ಮ ಗೋಕಾಕದವರು, ಆದರೆ ಮುಂಬೈ ಮಹಾನಗರದಲ್ಲಿ ಇವತ್ತು ಕಳೆದ 20 ವರ್ಷದಿಂದ ಇದ್ದಾರೆ. ಸೊ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಅವರು ಸಹ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಸೊ ಅವರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಗೋವಾ ಕನ್ನಡ ವಿದ್ಯಾರ್ಥಿಗಳಿಗೆ ಸಹಾಯಧನ ನೀಡುವುದು, ಅವರಿಗೆ ಪಠ್ಯಪುಸ್ತಕ ವಿತರಣೆ ಮಾಡುವುದು, ಅವರಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯಗಳನ್ನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಅಧ್ಯಕ್ಷರಾದಂತಹ ಬಸವರಾಜ್ ಕಾಳಪ್ಪನವರ ನೇತೃತ್ವದಲ್ಲಿ ಮಾಡ್ತಾ ಬಂದಿದೆ. ಸೊ ಅಲ್ಲಿ ನಾವು ಒಂದು ವರ್ಷದಿಂದನೇ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ವಿಚಾರದಾಗಿತ್ತು. ಯಾಕೆ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಖುಷಿಯಾಗಿದೆ. ಮುಂಬೈ ಕನ್ನಡ ಮಕ್ಕಳು ಹೇಗಿದ್ದೀರಿ? ಅದು ನೀವು ಗಟ್ಟಿಯಾಗಿ ಹೇಳ್ಬೇಕ್ರಿ. ಜೈ ಕನ್ನಡಾಂಬೆ. ನಿಮ್ಮನ್ನು ನೋಡಿ ನಮ್ಗೆ ಬಹಳ ಖುಷಿ ಆಗೈತಿ. ನೀವು ಮುಂದೆ ಬೆಳಿಬೇಕು. ನಾವು ಇನ್ನ ಏನಪ್ಪಾ ಅಂದ್ರ ಗೋವಾ ಇರ್ಬೋದು, ಹೊರಗಿನ ದೇಶದಾಗ ಭೂತಾನ್ ಅಂತ ದೇಶದಾಗೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿ ಕನ್ನಡವನ್ನು ಬೆಳೆಸುವಂತ ಕೆಲಸ ಭೂತಾನ್ ದೇಶದಾಗ ಮಾಡಕ್ಕೂ ಹೋಗಿದ್ದೀವಿ. ಇನ್ನೊಂದು ಆಂಧ್ರ ಇರ್ಬೋದು, ಕೇರಳ ರಾಜ್ಯ ಇರ್ಬೋದು, ಈ ಎಲ್ಲ ರಾಜ್ಯಗಳಲ್ಲಿ ನಮ್ದು ಗುರಿ ಇದೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಒಂದು ಸಂಘಟನೆ ಗುರಿ ಇದೆ. ಈ ಕರ್ನಾಟಕ ಸರ್ಕಾರ ಹಾಗೂ ಆ ರಾಜ್ಯಗಳ ಸರ್ಕಾರ ಒಂದಿಯಾಗಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕೆಲಸ ಮಾಡ್ಬೇಕಂತ ವಿಚಾರವನ್ನು ಇಟ್ಕೊಂಡಿದ್ದೀವಿ. ಆ ಎಲ್ಲರಿಗೂ ನಮಸ್ಕಾರಗಳು. ನಾನು ಮುಂಬೈಯವನೇ, ನಿಮ್ಮೂರವನೇ, ಬಟ್ ಕನ್ನಡಿಗ. ಮುಂಬೈಯಲ್ಲಿ ಇಷ್ಟು ವರ್ಷದಿಂದ ಇದ್ರೂ ಕೂಡ ಮೇಡಮ್ ನನಗೆ ಈ ತರ ಒಂದು ಎಜುಕೇಶನ್ ಸೊಸೈಟಿ ಇದೆ ಅಂತ ನನ್ನೊಂದು ಸಮಾಜ ಸೇವಕ ಅಂತ ಇವತ್ತು ನಿಮ್ಮ ಮುಂದೆ ಕರೆದಿದ್ದಾರೆ. ನಾನು ತುಂಬಾ ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ. ಸೊ ಈ ರಕ್ಷಣಾ ವೇದಿಕೆ ವತಿಯಿಂದ ಎಷ್ಟು ನಿಮಗೆ ಸಹಕಾರ ಸಿಕ್ಕಿದೆ, ಎಷ್ಟು ನಿಮಗೆ ಅವರು ನಾವು ನಿಮ್ಮ ಮುಂದೆ ಸಂಪರ್ಕದಲ್ಲಿ ಇರ್ತೀವಿ, ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ನಾನು ಸಮಾಜ ಸೇವಕನಾಗಿ ಈ ಒಂದು ಸಂಸ್ಥೆಯಲ್ಲಿ ನಾನು ನಿರಂತರವಾಗಿ ನಾನು ಮುಂಬೈಲಿ ಇರುವವರೆಗೆ ನಿಮ್ಮ ಜೊತೆ ಸೇರಿಕೊಂಡು ನಿಮ್ಮ ಈ ಒಂದು ಸಂಸ್ಥೆಗೆ ನಾನು ಏನ್ ಬೇಕು ಅದನ್ನೆಲ್ಲ ಸಹಾಯ ಮಾಡುವಂತ ಒಂದು ಕಮಿಟ್ಮೆಂಟ್ ಅನ್ನು ಕೊಡ್ತಾ ಈಗ ಸದ್ಯಕ್ಕೆ ನಮ್ಮ ಆಗು ಹೋಗುಗಳಿಗೆ ಸ್ಪಂದಿಸುತ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ನಮಗೆಲ್ಲರೂ ಕೃತಜ್ಞರಾಗಿದ್ದೇವೆ. ಈ ಕರ್ನಾಟಕ ರಕ್ಷಣಾ ವೇದಿಕೆ ಬರೀ ಗೋಕಾಕಕ್ಕೆ ಸೀಮಿತವಾಗಿಲ್ಲ. ಇದು ಕರ್ನಾಟಕ ರಾಜ್ಯದಾದ್ಯಂತ ಇದೆ. ನಾವು ಇಲ್ಲಿದ್ದು ಮುಂಬೈಲಿದ್ದು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಟಿವಿಯಲ್ಲಿ ಎಲ್ಲ ಕೇಳ್ತಾ ಇದ್ದೇವೆ. ಇದು ಸಾಕಷ್ಟು ಕಾರ್ಯಕ್ರಮ ಪ್ರಯತ್ನ ಮಾಡ್ತಾ ಇದ್ದಾರೆ.
ತೀರದಿ ಮೆರೆಯುವ ದೇವಿ ತುಂಗ ವಿಹಾರಿಣಿ ಶಾರದೆ ಬ್ರಹ್ಮ ತತ್ವವ ನೀಡುವ ತಾಯಿ ಉತ್ತಮ